ಅದನ್ನ ಸರಿ ಮಾಡಕ್ಕಾಗಲ್ಲ. ಅದು ಐ ಥಿಂಕ್ ಎಲ್ಲರೂ ಕೂತು ಅದು ಸರಿ ಮಾಡ್ಕೋಬೇಕಾಗಿರೋದ ಅಂತ. ಯಾಕೆಂದ್ರೆ ಇವತ್ ಇಡೀ ಚಿತ್ರರಂಗ, ಎಲ್ಲ ಹೀರೋಗಳು, ಎಲ್ಲ ಪ್ರೊಡ್ಯೂಸರ್ಸ್ ಎಲ್ಲರೂ ಕುತ್ಕೊಂಡು ಡಿಸೈಡ್ ಮಾಡ್ಕೋಬೇಕಂತ. ಸೊ ಅದೇನಾಗುತ್ತೆ ಅಂದ್ರೆ ಇದು ಯಾರ ಕಂಟ್ರೋಲ್ಗೂ ಸಿಗಲ್ಲ. ಯಾಕೆಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಇವತ್ತು. ಈಗ ಮೊದಲಾದ್ರೆ ಮೀಡಿಯಾ ಅಂತ ಸಪ್ರೇಟ್ ಆಗಿತ್ತು, ಜರ್ನಲಿಸಮ್ ಆ ಬ್ಯಾಕ್ಗ್ರೌಂಡ್ ಮನೆ ಬಂದು ಇದೇ ಟಿವಿ ಚಾನಲ್, ಇದೇ ಪತ್ರಕರ್ತರು, ಆ ತರ ಡಿಸ್ಕಷನ್ ಹಿಂಗಿತ್ತು. ಇವತ್ತು ಹಂಗಿಲ್ಲಲ್ಲ. ಇದು ಯಾರ್ ಬೇಕಾದ್ರೂ ರಿವ್ಯೂ ಮಾಡ್ಬೋದು, ಯಾರ್ ಬೇಕಾದ್ರೂ ಮಾತಾಡ್ಬೋದು. ನಾವು ಇಷ್ಟೇ ನಾಲೆಡ್ಜ್ ಇರೋರು ಮಾತಾಡ್ಬೇಕು ಹಂಗೇನ್ ಇಲ್ಲಲ್ಲ. ಸೊ ಅಂಡ್ ರಿವ್ಯೂ ಯಾರು ಬೇಕಾದ್ರೂ ಮಾಡ್ಬೋದು. ಅದು ಆ ಸ್ವತಂತ್ರ ಇದೆ ಎಲ್ರಿಗೂ. ಅಂಡ್ ಡೆಫಿನೆಟ್ಲಿ ಅದನ್ನ ಹೇಳ್ತಿರೋದು ಕ್ರಿಟಿಸಿಸಮ್ಸ್ ನ ತಗೋಬಹುದು, ಬಟ್ ಅದನ್ನ ಮೆಚೂರ್ಡ್ ಲೆವೆಲ್ ಅಲ್ಲಿ ಮಾಡ್ಬೇಕಲ್ಲ. ಇವತ್ತು ಮೊಬೈಲ್ ಇರೋದ್ರಿಂದ ಯಾರು ಹೆಂಗ್ ಬೇಕಾದ್ರೂ ಹೇಳ್ತಾರೆ. ಅಂಡ್ ಅದನ್ನ ಇಮಿಡಿಯೇಟ್ ಆಗಿ ಇವಾಗ ನಾನು ಆಗ್ಲೇ ಹೇಳಿದೆ, ಮದರ್ ಪ್ರಾಮಿಸ್ ಸಿನಿಮಾ ಬಗ್ಗೆ ಮಾತಾಡಿರುವಷ್ಟು ವಿಡಿಯೋಗಳು ಎಲ್ಲ ಪಾಸಿಟಿವ್ ಆಗಿ ಎಷ್ಟಿದೆ ಅಂದ್ರೆ, ಬಟ್ ಒಂದು ನೆಗೆಟಿವ್ ವಿಡಿಯೋ ಬಂದ್ರೆ ಅದನ್ನೇ ಎಲ್ಲ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಐ ಥಿಂಕ್ ಕನ್ಸಂಪ್ಷನ್ ಅಲ್ಲೂ ನಾವು ಸಮಸ್ಯೆ ಮಾಡ್ಕೊತಾ ಇದೀವಿ. ಒಳ್ಳೇದನ್ನೇ ನಾವು ಫಾರ್ವರ್ಡ್ ಮಾಡ್ತಾ ಇಲ್ಲ. ಸೊ ಅದನ್ನ ಹಿಂಗೆ ಕಂಟ್ರೋಲ್ ಮಾಡೋದು ಡೆಫಿನೆಟ್ಲಿ ವಿಡಿಯೋನ. ಅದಕ್ಕೇನೆ ಇವತ್ತು ಫಸ್ಟ್ ಎಲ್ಲದಕ್ಕೂ ಒಂದು ಕಾಸಿದೆ. ಈಗ ಪೈರಸಿ ಆಗುತ್ತೆ, ಅದಕ್ಕೆ ಆಂಟಿ ಪೈರಸಿ ಫಸ್ಟ್ ಅವ್ರ ಜೊತೆ ಟೈಅಪ್ ಆಗ್ಬೇಕು. ನೆಕ್ಸ್ಟ್ ಈ ತರ ಎಲ್ಲ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಆರ್ಡರ್ ಇದೆ, ಅದನ್ನ ತಗೋಬರ್ಬೇಕು. ಅದ್ರ ಸಿನಿಮಾ ಪ್ರೊಡಕ್ಷನ್ ಜೊತೆ ಅದನ್ನೆಲ್ಲ ತಗೊಬಂದು ರಿಲೀಸ್ ಮಾಡಿದಾಗ ಈ ತರದ್ದು ವಿಡಿಯೋಗಳೆಲ್ಲ ಡಿಲೀಟ್ ಆಗ್ತಾ ಹೋಗ್ತವೆ ಇಮಿಡಿಯೇಟ್ ಆಗಿ. ಇಲ್ಲಾಂದ್ರೆ ಡೆಫಿನೆಟ್ಲಿ ಒಬ್ಬ ನಿರ್ಮಾಪಕರುಗಳು ಅಷ್ಟೊಂದೆಲ್ಲ ಮಾಡಿ ಇದರಿಂದ ಡೆಫಿನೆಟ್ಲಿ ಹಾರ್ಮ್ ಆಗುತ್ತೆ. ಅಂಡ್ ಯಾರು ಏನಕ್ಕೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಯಾರಿಗ್ ಗೊತ್ತು. ಈಗ ನಾನು ಒಬ್ಬರ ಅಭಿಮಾನಿಯಾಗಿ ಇನ್ನೊಬ್ಬರ ಸಿನಿಮಾ ನನಗೆ ಇಷ್ಟ ಆಗ್ದಲ್ಲೂ ಮಾಡ್ಬೋದು, ಅಥವಾ ನನಗೆ ಆ ಆಕ್ಟರ್ ಪರ್ಸನಲಿ ಇಷ್ಟ ಆಗ್ದಲ್ಲೂ ಮಾಡ್ಬೋದು. ಇನ್ನು ಸಾವಿರ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಸೊ ಅದನ್ನ ಹಿಂಗೆ ಯಾರಾದ್ರೂ ಕಂಟ್ರೋಲ್ ಮಾಡೋದು. ಇಂಡಸ್ಟ್ರಿ ಆಗಿ ಕೆಲವರು ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆಕ್ಟ್ರೆಸ್ ಗಳಿರ್ಬೋದು, ಆಕ್ಟರ್ ಗಳಿರ್ಬೋದು, ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರೋಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದ್ರೆ ನನ್ಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟ್, ದಯವಿಟ್ಟು ಕಳಿಸಿ, ನಾನು ನೋಡ್ತೀನಿ.